ಹಾಯ್ ಹಲೋ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್. ಸೊ ಮಾರ್ಕ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀರಾ ಅಂತ ಎಲ್ಲರೂ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಬೆಳಗ್ಗೆ ಫಸ್ಟ್ ಶೋ ಅಂದರೆ ಫ್ಯಾನ್ ಶೋ ನೋಡ್ಕೊಂಡು ಬಂದೆ. ಸೊ 6 ಗಂಟೆ ಬೆಂಗಳೂರಿನ ಮೇನ್ ಥಿಯೇಟರ್ ಆದಂಥ ಸಂತೋಷ್ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಡ್ಬಂದೆ. ನನಗೆ ಬಂದಿದ್ದ ತಕ್ಷಣ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ. ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಇವಾಗಲೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದು ಯಾವುದೇ ರೀತಿ ನಾನು ಲೈಕ್ ರಿವ್ಯೂ ಆ ಥರ ಈ ಥರ ಅಲ್ಲ, ನನ್ನ ಅನಿಸಿಕೆ, ನನ್ನ ಒಂದು ಮೂವಿ ಅನಿಸಿಕೆ. ಬಿಕಾಸ್ ಆ್ಯಸ್ ಎ ಒಬ್ಬ ಮೂವಿ ಇಷ್ಟಪಡೋನಾಗಿ ನನಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ನಾನು ಇದರಲ್ಲಿ ಹೇಳ್ತೀನಿ. ಅದು ಬಿಟ್ಟರೆ ಇದು ರಿವ್ಯೂ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಆ ಥರ ಏನಿಲ್ಲ. ಸೊ ನನಗೆ ಫಸ್ಟ್ ಆಫ್ ಆಲ್ ಬೇಸಿಕಲಿ ನನಗೆ ಒಂದು ಮೈಂಡಲ್ಲಿತ್ತು. ಸೊ ಮ್ಯಾಕ್ಸ್ ಮೂವಿ ಡೈರೆಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಶೇಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇದು ಟೋಟಲಿ ಡಿಫ್ರೆಂಟ್ ಇದೆ. ಹೌದು, ನಿಮಗೆ ಆನ್ಲೈನ್ ಇದರಲ್ಲಿ ನೋಡಬೇಕು ಅಂತ ಹೋದಾಗ ಸೊ ನಿಮಗೆ ಸಿಮಿಲಾರಿಟಿ ಅನಿಸುತ್ತೆ. ಬಟ್ ಸ್ಟಿಲ್ ಇದು ಸ್ಟೋರಿ ವೈಸ್ ನೋಡ್ಕೊಂಡು ಹೋಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಸುದೀಪ್ ಸರ್ ಅವರ ಎಂಟ್ರೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅವ್ರದ್ದು ಇವ್ರ ಕೆರಿಯರಲ್ಲೇ ಲೈಕ್ ಈ ಥರ ಎಂಟ್ರಿ ಸೀನ್ ಯಾವುದೂ ಇರಲಿಲ್ಲ. ಸೊ ಐ ಥಿಂಕ್ ನನ್ನ ಪ್ರಕಾರ ನನಗೆ ತುಂಬ ಇವ್ರದ್ದು ಎಂಟ್ರಿ ಸೀನ್ ಇಷ್ಟ ಆಗಿದ್ದು ಯಾವುದು ಅಂದರೆ ಒಂದು ಕೋಟಿಗೊಬ್ಬ 2 ಅಲ್ಲಿ ಇಷ್ಟ ಆಗಿತ್ತು, ಒಂದು ರನ್ನ ಮೂವಿಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಚೆನ್ನಾಗಿತ್ತು. ಸೊ ಅದು ಬಿಟ್ಟರೆ ನನಗೆ ಅವ್ರ ಕೆರಿಯರಲ್ಲೇ ಈಗ ಟಾಪ್ ಆಗಿ ಅವ್ರದ್ದು ಎಂಟ್ರಿ ಸೀನ್ ಬಂದಿದೆ ಅಂದರೆ ಅದು ಇವಾಗ ಮಾರ್ಕ್ ಅಂತಲೇ ಹೇಳ್ಬೋದು. ಈವನ್ ಮ್ಯಾಕ್ಸಲ್ಲಿ ಕೂಡ ಈ ಥರ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಮ್ಯಾಕ್ಸ್ಗಿಂತ ತುಂಬ ಚೆನ್ನಾಗಿ ಅಬ್ಬರಿಸಿದ್ದಾರೆ. ಸೊ ಸುದೀಪ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಗುರಿ ಅದೇ ಸ್ವ್ಯಾಗು ಅದೇ ಸ್ಟೈಲು ಬರ್ತಾ ಅವ್ರಿಗೆ ಏಜ್ ಆಗಲ್ಲ, ಅವ್ರಿಗಿನ್ನೂ ಏಜ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ಥರ ಹೇಳ್ಬೋದು. ಸೊ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಕಿಚ್ಚನ ಕದರು, ಕಿಚ್ಚನ ಲುಕ್ಕು, ಆ ಕಣ್ಣು, ಆ ಸ್ವ್ಯಾಗು, ಏನಂತಾರೆ ಒಂದು ಹ್ಯಾಟಿಟ್ಯೂಡು. ಇದರಲ್ಲಿ ಸ್ಟೋರಿ ಬಂದುಬಿಟ್ಟು ಏನಂದರೆ ಒನ್ಲೈನ್ ಸ್ಟೋರಿ ಅಂತಂದರೆ ಒಂದಿಷ್ಟು ಜನ ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ. ಯಾಕೆ ಆಗಿರ್ತಾರೆ, ಯಾರು ಮಾಡಿಸಿರ್ತಾರೆ ಅನ್ನೋದು ಒಂದು ಸ್ಟೋರಿ. ಸೊ ಅದನ್ನು ಇಷ್ಟು ಟೈಮಿಂಗ್ಸ್ ಒಳಗಡೆ ಈಗ ಒಂದು 18 ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಆ 18 ಗಂಟೆ ಟೈಮಿಂಗ್ಸಲ್ಲಿ ಆ ಮಕ್ಕಳನ್ನು ಕಾಪಾಡಬೇಕು. ಸೊ ಆ ಥರ ಒಂದು ಟಾಸ್ಕ್ ರಿಲೇಟೆಡ್ ಮೂವಿ ಇದೆ. ಇವಾಗ ನಿಮಗೆ ಮ್ಯಾಕ್ಸ್ ನೋಡೋಕೆ ಹೋದರೆ ನಿಮಗೆ ಒನ್ಲೈನ್ ಸ್ಟೋರಿ ಅಂದರೆ 1 ನೈಟ್ ಅಂದರೆ ಒಂದು ರಾತ್ರಿ ಒಳಗೆ ನಡೆಯುವಂಥ ಕತೆ ಅದು. ಸೊ ಅದನ್ನು ಆ ರೀತಿ ತೋರಿಸಿದ್ರು ವಿಜಯ್ ಕಾರ್ತಿಕೇಯ ಡೈರೆಕ್ಟರ್. ಸೊ ಇಲ್ಲೂ ಕೂಡ ಅವರೇ ಡೈರೆಕ್ಟರ್ ಆಗಿರೋದನ್ನ ಸ್ವಲ್ಪ ಹೌದು ತಲೆಯಲ್ಲಿ ಇರುತ್ತೆ. ಬಿಕಾಸ್ ಬ್ಯಾಕ್ಗ್ರೌಂಡ್ ಅದೇ ರೀತಿ ಬಂದಿರೋದ್ರಿಂದ. ಸೊ ಇವಾಗ ಅವ್ರು ಏನು ಮಾಡಿದ್ದಾರೆ, ಸೊ ಇದರಲ್ಲಿ ನೀವು ಅಂದ್ಕೊಂಡಿರೋ ಥರ ಇದರಲ್ಲೂ ಕೂಡ ಎಂಟೈರ್ ಮೂವಿ ಫುಲ್ ಕತ್ಲದಲ್ಲೇ ತೆಗ್ದಿರೋಂಗಿಲ್ಲ. ಇದರಲ್ಲಿ ಕೂಡ ಬೆಳಕಿದೆ. ಸೊ ಖಂಡಿತ ನೀವು ತುಂಬ ಫೀಲ್ ಆಗುತ್ತೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೊ ಯಾರ್ಯಾರು ದಯವಿಟ್ಟು ನೋಡಿಲ್ಲ, ಯಾರ್ಯಾರು ಟಿಕೆಟ್ ಬುಕ್ ಮಾಡಿಲ್ಲ, ಬೇಗ BMS ಅಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡಿ ಬೇಗ ಹೋಗಿ ನೋಡಿ. ಬಿಕಾಸ್ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಫುಲ್ ಆಗ್ತಿದೆ. ಸಂಡೇವರೆಗೂ ಯಾವುದೇ ರೀತಿ ಟಿಕೆಟ್ ಸಿಗ್ತಾ ಇಲ್ಲ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಹೋಗಿ ಬುಕ್ ಮಾಡಿಕೊಂಡು ಬೇಗ ಮೂವಿನ ನೋಡಿ. ಬಿಕಾಸ್ ಈ ಥರ ಕಿಚ್ಚ ಸುದೀಪ್ ಅವರ ಒಂದು ಸ್ವ್ಯಾಗ್ ಆ್ಯಟಿಟ್ಯೂಡ್ನ ನೀವು ತುಂಬ ಜನ ಪೈರಸಿ ಅದು ಇದು ಅಂತ ಯಾವುದೇ ರೀತಿ ಕಾಯಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಥಿಯೇಟ್ರಲ್ಲೇ ನೋಡ್ಬೇಕು ನೀವು ಮಜಾ ಎಷ್ಟು ಚೆನ್ನಾಗಿರುತ್ತೆ. ಆ ಆ್ಯಕ್ಷನ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿದೆ. ಈ ಥರ ರಗಡ್ ಮಾಸ್ ಆಗಿ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾನ ಕೊಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸರ್ ಅವರು. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಷ್ಟು ಯಾರು ದೊಡ್ಡವರಿಲ್ಲ. ಸೊ ಏನಾದರೂ ಬಿಟ್ಟೆ ಬೇರೆಯವರೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಸೊ ಯೋಗಿ ಬಾಬು ತಮಿಳ್ ಆಕ್ಟರ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನವೀನ್ ಚಂದ್ರ ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭದ್ರಾ ಅನ್ನೋ ಕ್ಯಾರೆಕ್ಟ್ರು, ಅವ್ರ ತಮ್ಮ ರುದ್ರ ಅನ್ನೋರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸೊ ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಶೋ ನೋಡಬೇಕು ಅಂದ್ಕೊಂಡಿದ್ದೆ. ಸೊ ಹಾಗೆ ಆಯಿತು. ಸೊ ಬೆಳಗ್ಗೆ 4:15 ಎದ್ಬಿಟ್ಟು ನಾನು ರೆಡಿಯಾಗಿ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೆ. ಸೊ ನೋಡ್ಕೊಂಡು ಬಂದೆ. ಅಷ್ಟು ತುಂಬ ಚೆನ್ನಾಗಿದೆ ಮೂವಿ. ಒಂದು ಕಾಳಿ ಹತ್ರ ಒಂದು ಸಾಂಗ್ ಇರುತ್ತೆ. ಸಾಂಗಲ್ಲಿ ಸುದೀಪ್ ಸರ್ ಸ್ಟೆಪ್ ಹಾಕಿದ್ದಾರೆ ಗುರು. ದಯವಿಟ್ಟು ನೀವು ಅದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ಳೋಕ್ಕಾಗ್ಬಿಡಿ. ನನಗೆ ಮಾತ್ರ ಸಿನಿಮಾ ತುಂಬ ಇಷ್ಟ ಆಗಿದೆ. ಸೊ ನಿಮಗೆ ಅನಿಸಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಈಗ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತಾರೆ. ಬಾಯ್, ಥ್ಯಾಂಕ್ ಯು ಸೋ ಮಚ್.